ಓಂ ಶಾಂತಿ. ಬಾಪ್ದಾದ ಮಧುಬನ್ಮುರಳಿ 20/2/2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ನಿಮಗೆ ಸಂಪಾದನೆಯ ಬಹಳ ಆಸಕ್ತಿ ಇರಬೇಕು. ಈ ವಿದ್ಯೆಯಲ್ಲಿಯೇ ಸಂಪಾದನೆ ಇದೆ. ಏನು ಹೇಳಿದರು ಬಾಬಾ? ವಿದ್ಯೆಯಲ್ಲೇ ಸಂಪಾದನೆ ಅಂದರೆ ಇದು ಒಂದು ಜನ್ಮ ಚಂದ ಬಾಬಾ ನೆನಪು ಮಾಡಿ ಬಂದರೆ 4,500 ವರ್ಷ ಇಡೀ ಜಗತ್ತು ನಮ್ಮ ಮುಂದೆ ತಲೆಬಾಗಿ ನಿಂತಿರ್ತದೆ. ನಾವು ದೇವತೆಗಳಾದಾಗೂ ತಲೆಬಾಗಿ ನಮಿಸ್ತಾರೆ, ರಾಜರಾದಾಗೂ ನಮ್ಮ ಮುಂದೆ ತಲೆಬಾಗ್ತಾರೆ, ಗುಡಿಯಲ್ಲಿ ಪೂಜ್ಯ ಸ್ವರೂಪರಾಗಿದ್ದಾಗೂ ನಮ್ಮ ಮುಂದೆ ತಲೆಬಾಗ್ತಾರೆ, ಋಷಿಮುನಿಗಳು ಪವಾಡ ಪುರುಷರಾದಾಗೂ ನಮ್ಮ ಮುಂದೆ ತಲೆಬಾಗಿ ನಮಿಸ್ತಾರೆ. ಅಂದರೆ ಇಷ್ಟು ವಿಶ್ವದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಗೌರವ ಸಿಗೋ ಹಾಗೆ ಬಾಬಾ ಮಾಡ್ತಾ ಇದ್ದಾರಂದರೆ ನಮಗೆಷ್ಟು ಆಸಕ್ತಿ ಇರಬೇಕು. ಇದು ಒಂದೇ ಜನ್ಮ, ಚೆನ್ನಾಗಿ ನಾವೇನು ಮಾಡಬೇಕು? ಸಂಪಾದನೆ ಮಾಡ್ಕೋಬೇಕು. ಪ್ರಶ್ನೆ: ಜ್ಞಾನವಿಲ್ಲದಿದ್ದರೆ ಯಾವ ಖುಷಿಯ ಮಾತು ಸಹ ವಿಘ್ನರೂಪವಾಗಿ ಬಿಡುತ್ತದೆ? ಉತ್ತರ: ಸಾಕ್ಷಾತ್ಕಾರವಾಗುವುದಂತೂ ಖುಷಿಯ ಮಾತಾಗಿದೆ. ಆದರೆ ಒಂದು ವೇಳೆ ಯಥಾರ್ಥ ರೂಪದಿಂದ ಜ್ಞಾನವಿಲ್ಲದಿದ್ದರೆ ಅದರಲ್ಲಿ ಇನ್ನೂ ತಬ್ಬಿಬ್ಬಾಗುತ್ತಾರೆ. ತಿಳಿದುಕೊಳ್ಳಿ, ಯಾರಿಗಾದರೂ ತಂದೆಯ ಸಾಕ್ಷಾತ್ಕಾರವಾಯಿತು, ಬಿಂದುವನ್ನು ನೋಡಿದರೆ ಏನು ತಿಳಿದುಕೊಳ್ಳುವರು? ಇನ್ನೂ ತಬ್ಬಿಬ್ಬಾಗುತ್ತಾರೆ. ಆದ್ದರಿಂದ ಜ್ಞಾನವಿಲ್ಲದ ಸಾಕ್ಷಾತ್ಕಾರದಿಂದ ಯಾವುದೇ ಲಾಭವಿಲ್ಲ. ಇದರಲ್ಲಿ ಇನ್ನೂ ಮಾಯೆಯ ವಿಘ್ನಗಳು ಬರತೊಡಗುತ್ತವೆ. ಕೆಲವರಿಗೆ ಸಾಕ್ಷಾತ್ಕಾರದ ಉಲ್ಟಾ ನಶೆಯೂ ಏರುತ್ತದೆ. ಅಂದರೆ ಬಾಬಾ ಏನು ಹೇಳಿದರು? ಜ್ಞಾನ ಇಲ್ಲದ ಸಾಕ್ಷಾತ್ಕಾರ ತಬ್ಬಿಬ್ಬ ಅಂತಾರೆ. ಅಂದರೆ ಇವಾಗ ಭಕ್ತಿ ಮಾರ್ಗದವರಿಗೆ ಅವರೇನು ಶಿವ ಅಂದರೆ ಶಿವಲಿಂಗ ಕಾಣಬೇಕು, ಅವರಿಗೆ ಪರಮಾತ್ಮ ಜ್ಯೋತಿ ಸ್ವರೂಪ ಅನ್ನೋ ಜ್ಞಾನ ಇಲ್ಲ. ಅವರಿಗೆ ಜ್ಯೋತಿ ಕಾಣ್ತು ಅಂದರೆ ತಬ್ಬಿಬ್ಬಾಗ್ತಾರೆ ಅಂತ ಹೇಳಿದರು. ಇನ್ನೊಂದು ಪಾಯಿಂಟ್ ಏನು? ಕೆಲವರಿಗೆ ಸಾಕ್ಷಾತ್ಕಾರದ ಉಲ್ಟಾ ನಶೆ ಇರ್ತದೆ ಅಂದರು. ಅಂದ್ರೇನು? ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಸಾಕ್ಷಾತ್ಕಾರದ ಆಸೆ ಇಟ್ಕೊಳ್ಬಾಡ್ರಿ ಅಂತಾರೆ. ಈಗ ಕೆಲವ್ರು ಏನು ಮಾಡ್ತಾರೆ, ಬಾಬಾ ನೆನಪಿನಾಗ ಕೂತಿರ್ತಾರೆ, ಕಾಣಿಸ್ತಿರ್ತತೆ ನಕ್ಷತ್ರ, ಅವರೇನು ಈಗ ಬರ್ತದೆ, ಅದು ನಮ್ಮ ಆತ್ಮದ ಸಾಕ್ಷಾತ್ಕಾರ ಆಗ್ತೈತೋ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ತೈತೋ ಅದು ಗೊತ್ತಿರಲ್ಲ. ಇವಾಗ ನಮ್ಮ ಆತ್ಮದ ಸಾಕ್ಷಾತ್ಕಾರ ಆಗ್ತಿರ್ತತೆ, ಇವಾಗ ಬಾಬಾ ಬರ್ತಾರೆ ನೋಡು, ಇವಾಗ ಬಾಬಾ ಬರ್ತಾರೆ ನೋಡು, ಅದ್ರಾಗೆ ಇರ್ತಾರೆ. ಆಮೇಲೆ ಈ ಬರಲಿಲ್ಲ ಅಂದರೆ ಯಾಕೋ ಬರಲಿಲ್ಲ, ಬಂತು ನೋಡು, ಬರಲಿಲ್ಲ ನೋಡು, ಇದ್ರಾಗೆ ಮುಗಿದೋಗ್ಬಿಡ್ತದೆ ಅಮೃತ ವೇಳೆ. ಇದರಿಂದ ಏನು ನಮ್ಮ ಪಾಪಗಳು ಸುಡ್ತಾವ? ಬಾಬಾ ಏನು ಸಾಕ್ಷಾತ್ಕಾರ ಆಯಿತು ನೋಡಿದ್ರಿ, ಏನು ಪಾಪ ಸುಟ್ಬಿಟ್ವಾ? ಇಲ್ಲಲ್ಲ, ನಾನು ನೆನಪು ಮಾಡಿದ್ರೆ ಮಾತ್ರ ಪಾಪ ಸುಡೋದು. ಅದಕ್ಕೆ ಸಾಕ್ಷಾತ್ಕಾರದ ಮೇಲೆ ಯಾವ ಆಸೆ ಇಟ್ಕೋಬಾಡ್ರಿ ಅಂತ ಬಾಬಾ ಹೇಳ್ತಾರೆ. ಗೀತೆ: ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ಗೀತೆಯನ್ನು ಕೇಳಿದಿರಿ. ಹೊಸಬರು ಕೇಳಿದಿರಿ, ಹಳಬರು ಕೇಳಿದಿರಿ, ಕುಮಾರರು ಕೇಳಿದಿರಿ. ಇದು ಪಾಠಶಾಲೆಯಾಗಿದೆ. ಪಾಠಶಾಲೆಯಲ್ಲಿ ಒಂದಲ್ಲ ಒಂದು ಅದೃಷ್ಟವನ್ನು ರೂಪಿಸಲಾಗುತ್ತದೆ. ಅಲ್ಲಂತೂ ಅನೇಕ ಪ್ರಕಾರದ ಅದೃಷ್ಟಗಳಿರುತ್ತವೆ. ಕೆಲವರು ಸರ್ಜನ್ ಆಗುವ, ಕೆಲವರು ವಕೀಲರಾಗುವ ಅದೃಷ್ಟವನ್ನು ರೂಪಿಸಿಕೊಳ್ಳುತ್ತಾರೆ. ಅದೃಷ್ಟಕ್ಕೆ ಗುರಿದೇಹವೆಂದು ಹೇಳಲಾಗುತ್ತದೆ. ಅದೃಷ್ಟ ಮಾಡಿಕೊಳ್ಳದೆ ಏನು ಓದುವರು? ಈಗ ಇಲ್ಲಿ ಮಕ್ಕಳು ತಿಳಿದುಕೊಂಡಿದ್ದೀರಿ. ನಾವು ಸಹ ಅದೃಷ್ಟವನ್ನು ರೂಪಿಸಿಕೊಂಡು ಬಂದಿದ್ದೇವೆ. ಹೊಸ ಪ್ರಪಂಚಕ್ಕಾಗಿ ತಮ್ಮ ರಾಜ್ಯಭಾಗ್ಯವನ್ನು ತೆಗೆದುಕೊಳ್ಳಲು ಬಂದಿದ್ದೇವೆ. ಇದು ಹೊಸ ಪ್ರಪಂಚಕ್ಕಾಗಿ ರಾಜಯೋಗವಾಗಿದೆ, ಅದು ಹಳೆಯ ಪ್ರಪಂಚಕ್ಕಾಗಿ ವಿದ್ಯೆಯಾಗಿದೆ. ಅವರು ಹಳೆಯ ಪ್ರಪಂಚದ ಬ್ಯಾರಿಸ್ಟರ್, ಇಂಜಿನಿಯರ್, ಸರ್ಜನ್ ಇತ್ಯಾದಿ ಆಗುತ್ತಾರೆ. ಅವರು ಆಗುತ್ತಾ ಈಗ ಹಳೆಯ ಪ್ರಪಂಚದಲ್ಲಿ ಇನ್ನೂ ಸ್ವಲ್ಪವೇ ಸಮಯ ಉಳಿದಿದೆ ಅಂದಾಗ ಅವರು ಸಮಾಪ್ತಿಯಾಗಿ ಬಿಡುತ್ತಾರೆ. ಆ ಅದೃಷ್ಟವು ಈ ಮೃತ್ಯು ಲೋಕಕ್ಕಾಗಿ, ಅಂದರೆ ಈ ಜನ್ಮಕ್ಕಾಗಿ ಇದೆ. ನಿಮ್ಮದು ಹೊಸ ಪ್ರಪಂಚಕ್ಕಾಗಿ ಈ ವಿದ್ಯೆಯಾಗಿದೆ. ಹೊಸ ಪ್ರಪಂಚಕ್ಕಾಗಿ ಅದೃಷ್ಟವನ್ನು ರೂಪಿಸಿಕೊಂಡು ಬಂದಿದ್ದೀರಿ. ಹೊಸ ಪ್ರಪಂಚದಲ್ಲಿ ನಿಮಗೆ ರಾಜ್ಯಭಾಗ್ಯವು ಸಿಗುವುದು. ಯಾರು ಓದಿಸುತ್ತಾರೆ? ಬೇಹದ್ದಿನ ತಂದೆ. ಅವರಿಂದಲೇ ಆಸ್ತಿಯನ್ನು ಪಡೆಯಬೇಕಾಗಿದೆ. ಹೇಗೆ ವೈದ್ಯರಿಂದ ವೈದ್ಯಕೀಯ ಆಸ್ತಿಯನ್ನು ಪಡೆಯುತ್ತಾರೆ, ಅದಂತೂ ಈ ಜನ್ಮದ ಆಸ್ತಿಯಾಗಿದೆ. ಒಂದು ಆಸ್ತಿಯು ತಂದೆಯಿಂದ ಸಿಗುತ್ತದೆ, ಇನ್ನೊಂದು ಆಸ್ತಿಯು ತನ್ನ ವಿದ್ಯಾಭ್ಯಾಸದಿಂದ ಸಿಗುತ್ತದೆ. ನಂತರ ವೃದ್ಧರಾದಾಗ ಗುರುವಿನ ಬಳಿ ಹೋಗುತ್ತಾರೆ. ಬಾಬಾ ಏನಂತಾರೆ? ಈಗ ಬಾಬಾನಿಂದ ಏನು ಆಸ್ತಿ ಸಿಗ್ತತೆ ನಮಗೆ? ಏನು ವಜ್ರ, ವೈಡೂರ್ಯ, ಮುತ್ತು, ರತ್ನ ಕೊಡ್ತಾರ? ಏನು ಕೊಡ್ತಾರ? ಏನು ಆಸ್ತಿ ಅಂದರೆ
ದೈವಶಕ್ತಿಗಳ ಆಸ್ತಿ. ಅಂದರೆ ಈಗ ನಾವು ದೈವಶಕ್ತಿ ತುಂಬ್ಕೊಂಡ್ವಿ ಅಂದರೆ ಏನು, ಆ ದೈವಶಕ್ತಿಗಳು ಏನಾಗ್ತತೆ, ನಾವು ನಮ್ಮ ಆತ್ಮದಲ್ಲಿ ತುಂಬಿದಂತೆಲ್ಲ ನಮ್ಮ ಪಾದದ ಮೂಲಕ ಭೂಮಿಗೆ ಹೋಗ್ತತೆ, ಪ್ರಕೃತಿಗೆಲ್ಲ ಹರಡ್ತತೆ. ಈಗ ಇಷ್ಟು ದಿವಸ ನಮ್ಮಲ್ಲಿ ಪಾಪದ ಶಕ್ತಿ ಇತ್ತು, ಪಾಪದ ಶಕ್ತಿ ಹರಡಿ ನರಕ ಆಗೈತೆ. ಈಗ ನಾವು ಬಾಬಾ ನೆನ್ಪು ಮಾಡಿ ದೈವಶಕ್ತಿ ತುಂಬಿದಂಗೆಲ್ಲ ಏನಾಗ್ತತೆ, ದೈವಶಕ್ತಿ ತುಂಬಿದಂಗೆಲ್ಲ ಸ್ವರ್ಗ ಆಗ್ತತೆ. ಈಗ ಪಂಚತತ್ವಗಳು ಕೂಡ ಏನು, ಆತ್ಮಗಳು ಪಂಚತತ್ವಗಳು ಈ ಪಾಪದ ಶಕ್ತಿಯಿಂದ ತ್ರಾಯ್ ಅಂತ ಇದ್ದಾವೆ. ನಾವು ದೈವಶಕ್ತಿ ತುಂಬಿದಂಗೆಲ್ಲ ಅವೇನು ಮಾಡ್ತವೆ, ನಮಗೆ ಆಶೀರ್ವಾದ ಮಾಡ್ತವೆ. ಈಗ ನಾವು ಈಗ ದೈವಶಕ್ತಿ ತುಂಬಿದರೆ ಅವು ನಮಗೇನು ಮತ್ತೆ ಜನ್ಮಾಂತರ ನಮ್ಮ ಸೇವೆ ಮಾಡ್ತವೆ. ಅಂದರೆ ನಮಗೆ ತಿನ್ನೋ ಆಹಾರ, ಸಂಪತ್ತು ಎಲ್ಲದು ಎಲ್ಲಿ, ಭೂಮಿಯಲ್ಲೇ ಸಿಗೋದು, ಪ್ರಕೃತಿಯಲ್ಲೇ ಸಿಗೋದು. ಈಗ ನಾವು ಪ್ರಕೃತಿಗೆ ದೈವಶಕ್ತಿ ತುಂಬೀವಿ ಅಂದರೆ ಪಂಚತತ್ವಗಳು ನಮಗೆ 5,000 ವರ್ಷ ಸೇವೆ ಮಾಡಿ ಸುಖನ ಕೊಡ್ತಾವೆ. ಇದೇ ಈ ಬಾಬಾನಿಂದ ಏನು ದೈವಶಕ್ತಿ ತುಂಬ್ಕೊಂತೀವೋ ಅದೇ ನಮಗೆ ಬಾಬಾನ ಆಸ್ತಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ಏನನ್ನು ಬಯಸುತ್ತಾರೆ, ನಮಗೆ ಶಾಂತಿಧಾಮಕ್ಕೆ ಹೋಗುವ ಶಿಕ್ಷಣವನ್ನು ಕೊಡಿ, ನಮಗೆ ಸದ್ಗತಿ ಕೊಡಿ, ಇಲ್ಲಿಂದ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾರೆ. ಈಗ ತಂದೆಯಿಂದ ಆಸ್ತಿಯು ಸಿಗುತ್ತದೆ, ಶಿಕ್ಷಕರಿಂದಲೂ ಈ ಜನ್ಮಕ್ಕಾಗಿ ಆಸ್ತಿ ಸಿಗುತ್ತದೆ. ಆದರೆ ಗುರುಗಳಿಂದ ಏನೂ ಸಿಗುವುದಲ್ಲ. ಶಿಕ್ಷಕರಿಂದ ಓದಿ, ಶಿಕ್ಷಕರಿಂದ ಯಾವುದಾದರೊಂದು ಆಸ್ತಿಯನ್ನು ಪಡೆಯುತ್ತಾರೆ. ಶಿಕ್ಷಕರಾಗಬಹುದು ಅಥವಾ ಹೊಲಿಗೆ ಶಿಕ್ಷಕರಾಗಬಹುದು, ಏಕೆಂದರೆ ಜೀವನೋಪಾಯ ಬೇಕಲ್ಲವೇ. ತಂದೆಯ ಆಸ್ತಿ ಇದ್ದರೂ ಸಹ ನಾವು ನಮ್ಮ ಸಂಪಾದನೆ ಮಾಡಬೇಕೆಂದು ಓದುತ್ತಾರೆ. ಗುರುಗಳಿಂದ ಏನು ಸಂಪಾದನೆ ಆಗುವುದಿಲ್ಲ. ಕೆಲವರು ಗೀತೆಯನ್ನು ಚೆನ್ನಾಗಿ ಓದಿ ಮತ್ತೆ ಗೀತೆಯ ಮೇಲೆ ಭಾಷಣ ಮಾಡಿ ಓದುತ್ತಾರೆ. ಇದೆಲ್ಲವೂ ಅಲ್ಪಕಾಲದ ಸುಖಕ್ಕಾಗಿದೆ. ಈಗಂತೂ ಈ ಮೃತ್ಯು ಲೋಕದಲ್ಲಿ ಇನ್ನೂ ಸ್ವಲ್ಪವೇ ಸಮಯವಿದೆ. ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ. ನಾವು ಹೊಸ ಪ್ರಪಂಚದ ಅದೃಷ್ಟವನ್ನು ರೂಪಿಸಿಕೊಳ್ಳಲು ಬಂದಿದ್ದೇವೆಂದು ನಿಮಗೆ ತಿಳಿದಿದೆ. ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗುವುದು. ತಂದೆಯ ಹಾಗೂ ತನ್ನ ಸಂಪತ್ತೆಲ್ಲವೂ ಸಮಾಪ್ತಿಯಾಗಿ ಬಿಡುವುದು. ಕೈಗಳು ಖಾಲಿಯಾಗಿ ಬಿಡುತ್ತವೆ. ಈಗಂತೂ ಹೊಸ ಪ್ರಪಂಚಕ್ಕಾಗಿ ಸಂಪಾದನೆ ಬೇಕಾಗಿದೆ. ಅಂದ್ರೇನು, ಈಗ ನಮ್ಮ ಹತ್ರ ಕೋಟಿ ಇದ್ದರೂ ಏನಾಗ್ತದೆ, ಅದನ್ನು ಅನುಭವಿಸೋಕೆ ದಿನಗಳು ಇನ್ನೂ ಎಷ್ಟಿದ್ದಾವೆ, ಇನ್ನೂ ಕೆಲವೇ ವರ್ಷಗಳು ಮಾತ್ರ. ಬಾಬಾ ಒಂದೇ ಕ್ಲೂ ಕೊಟ್ಟರು, ವಿನಾಶ ಆಗಕ್ಕೆ 100 ವರ್ಷ ಆಯ್ತಂದರೆ ನಾ ಎಳಿತೀನಂತ. ಆಗಲೇ 90 ವರ್ಷ ಆಯಿತು, ಇನ್ನೂ 10 ವರ್ಷ ನಮ್ಮ ಲೆಕ್ಕದ ಪ್ರಕಾರ. ಬಟ್ ಬಾಬಾನ ಲೆಕ್ಕದ ಪ್ರಕಾರ ಇನ್ನೇನಾಯಿತು, ಎಲ್ಲ ಗುಪ್ತ. ಅಂದರೆ ಕೋಟಿ ಇದ್ದರೂ ಎಲ್ಲವುದು ಮಣ್ಣಾಗೆ ಹೋಗ್ತದೆ. ಆದರೆ ನಮ್ಮ ಜೊತೆಗೆ ಬರೋದು ಯಾವುದು, ಈ ಅವಿನಾಶಿ ಸಂಪತ್ತು. ಹಂಗಂತ ಭಗವಂತನ ಎಲ್ಲ ಬಿಟ್ಟು ಸನ್ಯಾಸಿ ಆಗ್ರಿ ಅಂತ ಹೇಳಿಲ್ಲ. ಇದು ನಿಮ್ಮದು 23 ತಾಸು ನಿಮ್ಮದೇ ಕೋಟಿಗಳನ್ನ ದುಡೀರಿ, ಆದರೆ 1 ತಾಸು ನನ್ನ ಸೇವಾ ಕೇಂದ್ರಕ್ಕೆ ಬರ್ರಿ ಅವಿನಾಶಿ ಸಂಪಾದನೆಗಾಗಿ ಅಂತ ಬಾಬಾ ಹೇಳ್ತಾರೆ. ಈಗ ಸಂಪಾದನೆ ಮಾಡಿಸುವವರು ಶಿವತಂದೆಯಾಗಿದ್ದಾರೆ. ಹಳೆಯ ಪ್ರಪಂಚದ ಮನುಷ್ಯರಂತೂ ಈ ಸಂಪಾದನೆ ಮಾಡಿಸಲು ಸಾಧ್ಯವಿಲ್ಲ. ಇಲ್ಲಿ ನೀವು ಹೊಸ ಪ್ರಪಂಚಕ್ಕಾಗಿ ಅದೃಷ್ಟವನ್ನು ರೂಪಿಸಿಕೊಳ್ಳಲು ಬಂದಿದ್ದೀರಿ. ಆ ತಂದೆಯೇ ನಿಮ್ಮ ತಂದೆಯೂ ಆಗಿದ್ದಾರೆ, ಶಿಕ್ಷಕರೂ ಆಗಿದ್ದಾರೆ, ಮತ್ತು ಅವರು ಸಂಗಮದಲ್ಲಿಯೇ ಬರುತ್ತಾರೆ. ಭವಿಷ್ಯಕ್ಕಾಗಿ ಸಂಪಾದನೆ ಮಾಡಿಸಿಕೊಳ್ಳುವುದನ್ನು ಕಲಿಸುತ್ತಾರೆ. ಅಂದರೆ ಈ ಜನ್ಮ ನಮಗೆ ಆಗಲ್ಲ, ನಮಗೆ ಬಹಳ ಬಿಜಿ ಅದೀವಿ ಅಂತಂದರೆ ಇನ್ನೊಂದು ಜನ್ಮ ನಮಗೆ ಬಾಬಾ ಸಿಗ್ತಾರ? ಇಲ್ಲ. ಆಯಿತು, ಇದು ಒಂದೇ ಜನ್ಮ. ಆಯಿತು, ಲಕ್ಷ್ಮೀನಾರಾಯಣರನ್ನ ಪಟ್ಟಕ್ಕೆ ಕುಂದಿರಿಸಿ ಅವತ್ತು ರಾತ್ರಿ ಸರಿಯಾಗಿ 12 ಗಂಟೆಗೆ ವಾಪಸ್ ಪರಂಧಾಮಕ್ಕೆ ಹೋದವರು ಮತ್ತೆ ಇಳಿಯೋದಿಲ್ಲ. ಮತ್ತೆ ಬಾಬಾ ಬರಬೇಕಂದ್ರೆ 5,000 ವರ್ಷ ಬೇಕು. ಮತ್ತೆ ತಲೆ ಬಡ್ಕೊಂಡ್ರೂ ನಮಗೆ ಸಿಗಲ್ಲ ಭಗವಂತ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಈಗ ಈ ಹಳೆಯ ಪ್ರಪಂಚದಲ್ಲಿ ಇನ್ನೂ ಕೆಲವೇ ದಿನಗಳಿವೆ. ಇದನ್ನು ಪ್ರಪಂಚದ ಮನುಷ್ಯರು ತಿಳಿದುಕೊಂಡಿಲ್ಲ. ಹೊಸ ಪ್ರಪಂಚವು ಮತ್ತೆ ಯಾವಾಗ ಬರುವುದು, ಇವರು ಸುಳ್ಳು ಹೇಳುತ್ತಾರೆಂದು ತಿಳಿಯುತ್ತಾರೆ. ಈಗ ತಿಳಿದುಕೊಳ್ಳುವವರು ಅನೇಕರಿದ್ದಾರೆ. ಹೊಸ ಪ್ರಪಂಚದ ಸ್ಥಾಪನೆಯಾಗುವುದೆಂದು ತಂದೆ ಹೇಳಿದರೆ ಇದು ಸುಳ್ಳು ಎಂದು ಮಗನು ಹೇಳುತ್ತಾರೆ. ಅಂದರೆ ಕೆಲವರು ನೋಡ್ರಿ, ನಾವು ಸತ್ಯ ಹೇಳ್ತಾ ಇರ್ತೀವಿ ಕೋರ್ಸ್ ಶಿಬಿರದಾಗ,
ಈ ರೀತಿ ಇದೆ ಅಂದರೆ ಇದೆಲ್ಲ ನಿಮ್ಮದು ಕಲ್ಪನೆ ಅಂದ್ಬಿಡ್ತಾರೆ. ಆದರೆ ಯಾವಾಗ ಇದು ಸತ್ಯ ಅಂತ ಅನುಭವ ಆಗ್ತೈತೆ, ಯಾವಾಗ ನಾವು ತಂದೆನ ನೆನಪು ಮಾಡಿ ಯಾವಾಗ ಒಂದು ಶಾಂತಿಯ ಅನುಭವ ಮಾಡ್ತೀವೋ, ಯಾವಾಗ ನಮ್ಮ ಪಾಪಗಳು ಭಸ್ಮ ಆಗಿ ಹಗುರತೆಯ ಅನುಭವ ಆಗ್ತತೋ, ಆಮೇಲೆ ಈ ಜ್ಞಾನ ಸತ್ಯ ಅನ್ನೋದು ಅನುಭವ ಆಗ್ತದೆ. ಅಲ್ಲಿವರೆಗೆ ಕೆಲವರು ಏನಂತ ಹೇಳ್ತಾರಂತಾರೆ, ಬಾಬಾ ಇದೆಲ್ಲ ಸುಳ್ಳು ಕಲ್ಪನೆ ಅಂತ ಹೇಳ್ತಾರೆ ಅಂತಾರೆ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಹೊಸ ಪ್ರಪಂಚಕ್ಕಾಗಿ ಇವರು ನಮ್ಮ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ. ಇನ್ನೊಂದು ಪಾಯಿಂಟ್ ಏನು, ಯಾರು ಸತ್ಯಯುಗ ತ್ರೇತಾಯುಗದಾಗ ಜನ್ಮ ತಗೊಂಡಿರ್ತಾರೋ, ಜೀವನ ಮಾಡಿರ್ತಾರೋ, ಅವರ ಆತ್ಮದಲ್ಲಿ ಇದರ ಸಂಸ್ಕಾರ ಇರ್ತದೆ. ಸ್ವರ್ಗದ ಸಂಸ್ಕಾರ ಜೀವನ ಮಾಡಿರೋದು ಅವ್ರ ಆತ್ಮ ಹೋಗ್ತದೆ. ಯಾರು ಅಲ್ಲಿ ಸತ್ಯಯುಗ ತ್ರೇತಾಯುಗದಾಗ ಜೀವನ ಮಾಡಿರಲ್ಲೋ ಅವರು ಈ ಜ್ಞಾನನ ಒಪ್ಪಲ್ಲ, ಅದು ಕಲ್ಪನೆ ಅಂತ ಹೇಳ್ತಾರೆ. ಅಂಥವ್ರನ್ನ ನಾವು ಬಿಟ್ಬಿಡಬೇಕು, ಅವ್ರ ಪಾತ್ರ ಇಲ್ಲ ಅಂತ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ತಂದೆಯು ಶಾಂತಿಧಾಮ ಸುಖಧಾಮದಲ್ಲಿ ಕರೆದುಕೊಂಡು ಹೋಗುವುದಕ್ಕಾಗಿ ಬರುತ್ತಾರೆ. ಯಾರು ಅದೃಷ್ಟವನ್ನು ರೂಪಿಸಿಕೊಳ್ಳುವುದಿಲ್ಲವೋ ಅವರು ಏನನ್ನೂ ತಿಳಿದುಕೊಂಡಿಲ್ಲವೆಂದು ಅರ್ಥ. ಒಂದೇ ಮನೆಯಲ್ಲಿ ಸ್ತ್ರೀ ಓದುತ್ತಾಳೆ, ಪುರುಷನೂ ಓದುವುದಿಲ್ಲ. ಮಕ್ಕಳು ಓದುತ್ತಾರೆ, ತಂದೆ ತಾಯಿ ಓದುವುದಿಲ್ಲ. ಈ ರೀತಿ ಆಗುತ್ತಿರುತ್ತದೆ. ಯಜ್ಞದ ಆದಿಯಲ್ಲಿ ಪರಿವಾರಕ್ಕೆ ಪರಿವಾರವೇ ಬಂದು ಬಿಟ್ಟರು. ಆದರೆ ಮಾಯೆಯ ಬಿರುಗಾಳಿಗಳು ಬಂದಾಗ ಆಶ್ಚರ್ಯವೆನಿಸುವಂತೆ ತಂದೆಯನ್ನು ಬಿಟ್ಟು ಹೊರಟು ಹೋದರು. ಗಾಯನವಿದೆ, ಆಶ್ಚರ್ಯವೆನಿಸುವಂತೆ ಕೇಳುವರು, ತಂದೆಯ ಮಕ್ಕಳಾಗುವರು, ವಿದ್ಯೆಯನ್ನು ಓದುವರು. ಆದರೂ ಸಹ ಇದು ಸೃಷ್ಟಿಯ ಲೀಲೆಯಾಗಿದೆ. ಸ್ವಯಂ ತಂದೆ ಹೇಳುತ್ತಾರೆ, ಅಯ್ಯೋ ಡ್ರಾಮಾ, ಅಯ್ಯೋ ಮಾಯೆ. ಮಕ್ಕಳು ವಿಚ್ಛೇದನ ಕೊಡುತ್ತಾರೆ. ಇಲ್ಲಂತೂ ಅದೂ ಇಲ್ಲ, ಇಲ್ಲಿ ವಿಚ್ಛೇದನ ಕೊಡಲು ಸಾಧ್ಯವಿಲ್ಲ. ತಂದೆಯಂತೂ ಮಕ್ಕಳಿಗೆ ಸತ್ಯ ಸಂಪಾದನೆ ಮಾಡಿಸುವುದಕ್ಕಾಗಿಯೇ ಬಂದಿದ್ದಾರೆ. ಅಂದ ಮೇಲೆ ತಂದೆಯು ಮಕ್ಕಳನ್ನು ಕುಣಿಗೆ ತಳ್ಳಿಬಿಡುವರೆ? ತಂದೆಯಂತೂ ಪತಿತ ಪಾವನ ದಯಾಹೃದಯಿ ಆಗಿದ್ದಾರೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ನಿಶ್ಚಯ ಇರಬೇಕು. ಭಗವಂತನ ಹಿಡ್ಕೊಂಡು ಕೆಟ್ಟಿದ್ದು ಎಲ್ಲಿ ನೋಡಿಲ್ಲ. ನಿಶ್ಚಯ ಇರಬೇಕು. ನಾವು ತಂದೆ ಹಿಡ್ಕೊಂಡಿವಂದರೆ ನಾವು ಸುಖ ಪಡಿತೀವಿ ಅಂತ. ಏನು ಅಂದರೆ, ಇನ್ನೊಂದೇನು ಅಂದರೆ 63 ಜನ್ಮದ ಪಾಪ ಐತೆ ನಮ್ಮ ತಲೆ ಮೇಲೆ. ಅದು ಯಾವ ಜನ್ಮದಲ್ಲಿ ಯಾವ ಕರ್ಮ ಮಾಡಿರ್ತೀವೋ ಆವಾಗೇ ಬರ್ತದೆ ಆ ಕರ್ಮ. ಇವಾಗ ಉದಾಹರಣೆ, ಒಬ್ಬಣ್ಣ ಬಾಲಬ್ರಹ್ಮಚಾರಿ ಎಷ್ಟು ಸೇವೆ ಅದು ಇದು ಅಂಥೇಳಿ ಎಷ್ಟೆಲ್ಲ ಸೇವೆ, ಮುರಳಿ ಕ್ಲಾಸ್, ಯೋಗ ಅಂತ ಎಷ್ಟೆಲ್ಲ ಪುರುಷಾರ್ಥ ಮಾಡಿದರು. ಆದರೆ ಈಗ ಪ್ಯಾರಲೈಸಿಸ್ ಅಟ್ಯಾಕ್ ಆಯಿತು ಅಂದರೆ ಕೆಲವ್ರು ಏನು ಮಾಡ್ತಾರೆ, ಅಯ್ಯೋ ಇದೇನಿದು ಸಂಶಯದಲ್ಲಿ ಗೊಂದಲದಲ್ಲಿ ಬರ್ತಾರೆ. ಬಾಬಂದು ಇಷ್ಟು ಮಾಡ್ಯಾರಂದರೆ ಹಿಂಗಾಗಬೇಕೇನೋ ಅಂತೇಳಿ. ನೋಡ್ರಿ, ಯಾಕೆ ಯಾವ ಜನ್ಮದಲ್ಲಿ ಅವರು ರಾಜರಾದಾಗ ಹೆಚ್ಚು ಯುದ್ಧ ಮಾಡಿರ್ತಾರೆ. ಯುದ್ಧ ಮಾಡಿದಾಗ ಅಲ್ಲಿ ಸೈನಿಕರು ಸತ್ತಿರ್ತಾರೆ. ಎಷ್ಟೋ ಮಂದಿ ಗಂಡ ಮಕ್ಕಳನ್ನ ಕಳ್ಕೊಂಡು, ತಂದೆ ತಾಯಿನ ಕಳ್ಕೊಂಡು ದುಃಖಪಟ್ಟಿರ್ತಾರೆ. 90 ಒಳ್ಳೇದು ಮಾಡಿವಂದ್ರೆ 10 ಕೆಟ್ಟದ್ದು ಮಾಡಿರ್ತೀವಿ. ಇನ್ನೂ ನಮ್ಮ ಏನೋ ಕೆಟ್ಟ ಗುಣಗಳಿಂದ ನಾವು ಪಾಪ ಮಾಡಿರ್ತೀವಿ. ಅದೇನೋ ಲೆಕ್ಕಾಚಾರ, ಬಲವಾದ ಲೆಕ್ಕಾಚಾರ ಇದ್ದಾಗ ಆ ಥರ ಆಗ್ತದೆ. ಅದಕ್ಕೆ ಕರ್ಮ ಸುಡಷ್ಟು ಯೋಗ ಆದರೆ ಮಾತ್ರ ನಮಗೆ ಪಾರಾಗ್ತದೆ. ಅಲ್ಲಿ ನಮ್ಮ ಕರ್ಮ ಸುಟ್ಟಿಲ್ಲ ಅಂದರೆ ಅಲ್ಲಿ ಬರ್ತಿರ್ತವೆ ಸಮಸ್ಯೆಗಳು. ಅದನ್ನು ಯೋಗ ಶಕ್ತಿಯಿಂದ ಪರಿಹಾರ ಮಾಡ್ಕೋಬೇಕು. ಪರಿಹಾರ ಆಗ್ತದೆ, ಸಾಹಸ ಬೇಕು. ಸರ್ವಶಕ್ತಿವಂತ ಜೊತೆಗಿದ್ದಾರೆ, ಸಾಥ್ ಕೊಡ್ತಾರೆ, ನಮ್ಮನ್ನು ಕೈ ಹಿಡಿದು ನಡೆಸ್ತಾರೆ. ಸಾಹಸದಿಂದ ಪುರುಷಾರ್ಥ ಮಾಡಿ ಪರಿಹಾರ ಮಾಡ್ಕೋಬೇಕಾಗಲಿ ಗೊಂದಲ ಬರೋದು. ಗೊಂದಲದಲ್ಲಿ ಬಂದು, ಸಂಶಯದಲ್ಲಿ ಬಂದು ಜಲ್ದಿ ನಾವೇದನ್ನಾದರೂ ಜ್ಞಾನ ಬಿಟ್ಟಿವಂದರೆ ನಮ್ಮ ಹಣೆ ಬರೋಕ್ಕೆ ಕಲ್ಲು. ಅದಕ್ಕೆ ಬಾಬಾ ಏನು ಹೇಳ್ತಾ ಇದ್ದಾರೆ, ಇದು ಚಿಕ್ಕಮ್ಮನ ಮನೆ ಅಲ್ಲ ಅಂತ ಹೇಳ್ತಾರೆ ಬಾಬಾ. ತಂದೆಯು ಬಂದು ದುಃಖದಿಂದ ಮುಕ್ತರನ್ನಾಗಿ ಮಾಡುತ್ತಾರೆ ಮತ್ತು ಮಾರ್ಗದರ್ಶಕನಾಗಿ ಜೊತೆ ಕರೆದುಕೊಂಡು ಹೋಗುತ್ತಾರೆ. ನಾನು ನಿಮ್ಮನ್ನು ನನ್ನ ಜೊತೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳುವಂಥ ಮತ್ಯಾವ ಗುರುಗಳೂ ಇಲ್ಲ. ಇಂಥ ಗುರುಗಳನ್ನು ಎಂದಾದರೂ ನೋಡಿದ್ದೀರಾ? ಎಂದಾದರೂ ಕೇಳಿದ್ದೀರಾ? ನೀವು ಗುರುಗಳೊಂದಿಗೆ ಕೇಳಿ ನೋಡ್ರಿ. ಕೆಲವರು ಬರ್ರಿ ಭಗವಂತ ಬಂದಾನಂದರೆ, ಇಲ್ಲ ರೀ ನಾವು ಗುರುವಿನಿಂದ ದೀಕ್ಷೆ ತಗೊಂಡಿವಿ, ಮತ್ತೆ ಗುರುವಿನ ಆಜ್ಞೆ ಮೀರಿದರೆ ನಮಗೆ ನರಕ ಆಗ್ತೈತೆ, ನಾವು ಬರಲ್ಲ ಅಂಥೇಳಿ ಕೆಲವರು ಏನು ಮಾಡ್ತಾರೆ, ಬರೋದಿಲ್ಲ ಜ್ಞಾನಕ್ಕೆ. ಆದರೆ
ಇಲ್ಲಿ ಆ ಗುರುವು ಕೂಡ ಆ ದೈವಶಕ್ತಿನ ಯಾರಿಂದ ಪಡೆದ? ಆ ಪರಮಾತ್ಮನಿಂದನೇ ಪಡೆದಾರಲ್ಲ. ಅಂದರೆ ಗುರುವಿನ ಗುರು ಸದ್ಗುರು ಯಾರು? ಪರಮಾತ್ಮ ತಂದೆ. ಇವಾಗ ನಾವು ಏನು ಮಾಡ್ತೀವಿ, ನಾವು ಸಂಸಾರದಲ್ಲಿದ್ದೀವಿ, ನೀವು ನಮಗೆ ದಾರಿ ತೋರಿಸ್ಬೇಕಂತ ಗುರುಗಳ ಹತ್ರ ಓದ್ತೀವಿ. ಆದರೆ ಆ ಗುರು ಪರಮಾತ್ಮನ ತಪಸ್ಸು ಮಾಡ್ತಿರ್ತಾನೆ. ಏನಂತ? ನನಗೆ ಜೀವನ್ ಮುಕ್ತಿ ಕೊಡೋ ಶಕ್ತಿ ನನಗಿಲ್ಲ ಪರಮಾತ್ಮ, ನನ್ನ ಮಕ್ಕಳನ್ನೆಲ್ಲ ನಿನ್ನ ಮಡ್ಲಿಗೆ ಹಾಕ್ಯ, ಅವರಿಗೆ ಜೀವನ್ ಮುಕ್ತಿ ಕೊಡು ಅಂತೇಳಿ ಆ ಗುರು ತಪಸ್ಸು ಮಾಡ್ತಿರ್ತಾನೆ. ಏನು ಇವಾಗ ಗುರುವಿನಿಂದ ಈ ಲೌಕಿಕ ಗುರುವಿನಿಂದ ದೀಕ್ಷೆ ತಗೊಂಡಿವೋ ಅವರ ಲೌಕಿಕ ಗುರುವಿನ ಆಶೀರ್ವಾದವೇ ಈಗ ನಮಗೆ ಶಿವಬಾಬಾ ಸದ್ಗುರುವಾಗಿ ನಮ್ಮ ಹತ್ರ ಬರ್ತಾರೆ. ಈಗ ಆ ಗುರುವಿನ ಆಶೀರ್ವಾದದಿಂದನೇ ನಮಗೆ ಭಗವಂತ ಸಿಗ್ತಾನಂದರೆ ನಾವು ಯಾಕೆ ಪಡಿಬಾರ್ದು? ಈಗ ಸತ್ಯ ಸದ್ಗುರು ಶಿವ ತಂದೆನೇ ಆಗಿದ್ದಾರೆ. ಯಾವುದೋ ದೇಹದಾರಿಯಿಂದ ನಾವು ನಿರಾಕಾರ ತಂದೆನ ಕಳ್ಕೋಬಾರ್ದು. ಅವರೇ ಸತ್ಯ ಸದ್ಗುರು ಆಗಿದ್ದಾರೆ. ಅದಕ್ಕೆ ಬಾಬಾ ಅಂತಾರೆ, ಇಂಥ ಗುರುಗಳನ್ನ ಎಂದಾದರೂ ನೋಡಿದ್ದೀರಾ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನೀವು ಗುರುಗಳೊಂದಿಗೆ ಕೇಳಿರಿ, ನಿಮಗೆ ಎಷ್ಟೊಂದು ಮಂದಿ ಅನುಯಾಯಿಗಳಿದ್ದಾರೆ. ನೀವು ಶರೀರವನ್ನು ಬಿಟ್ಟು ಹೋದಾಗ ತಮ್ಮ ಅನುಯಾಯಿಗಳನ್ನು ಸಹ ಜೊತೆಗೆ ಕರೆದುಕೊಂಡು ಹೋಗುತ್ತೀರಾ? ನಾನು ಅನುಯಾಯಿಗಳನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತೇನೆಂದು ಎಂದು ಯಾರೂ ಹೇಳುವುದೇ ಇಲ್ಲ. ಇದು ಸಾಧ್ಯವೇ ಇಲ್ಲ. ನಾನು ನಿಮ್ಮೆಲ್ಲರನ್ನು, ಬಾಬಾ ಹೇಳ್ತಾ ಇದ್ದಾರೆ, ನಾನು ನಿಮ್ಮೆಲ್ಲರನ್ನು ನಿರ್ವಾಣಧಾಮ ಅಥವಾ ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂಬ ಮಾತು ಯಾರು ಹೇಳಲು ಸಾಧ್ಯವಿಲ್ಲ. ನಮ್ಮನ್ನು ತಾವು ಜೊತೆಗೆ ಕರೆದುಕೊಂಡು ಹೋಗುತ್ತೀರಾ ಎಂಬ ಪ್ರಶ್ನೆಯನ್ನು ಯಾರು ಕೇಳುವುದಕ್ಕೂ ಸಾಧ್ಯವಿಲ್ಲ. ಶಾಸ್ತ್ರಗಳಲ್ಲಿದೆ, ಭಗವಾನ್ ವಾಚ, ನಾನು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ಎಲ್ಲರೂ ಸೊಳ್ಳೆಗಳ ಉಪಾಧಿಯಲ್ಲಿ ಹೋಗುತ್ತಾರೆ. ಸತ್ಯುಗದಲ್ಲಿ ಕೆಲವರೇ ಮನುಷ್ಯರಿರುತ್ತಾರೆ. ಕಲಿಯುಗದಲ್ಲಿ ಅನೇಕ ಮನುಷ್ಯರಿದ್ದಾರೆ. ಶರೀರವನ್ನು ಬಿಟ್ಟು ಆತ್ಮಗಳು ಎಲ್ಲ ಲೆಕ್ಕಾಚಾರಗಳನ್ನು ಮುಗಿಸಿಕೊಂಡು ಹೊರಟು ಹೋಗುವರು. ಇಷ್ಟೊಂದು ಜನಸಂಖ್ಯೆ ಇರಲು ಸಾಧ್ಯವಿಲ್ಲ. ಅಂದ ಮೇಲೆ ಇವರೆಲ್ಲರೂ ಖಂಡಿತ ಹೋಗಬೇಕಾಗಿದೆ. ಜನಸಂಖ್ಯೆ ಯಾಕೆ ಕಡಿಮೆ ಇರ್ತತೆ? ಅದು ಸತ್ಯಯುಗ, ದೈವಶಕ್ತಿ ತುಂಬಿದ ಜಗತ್ತು. ಅಲ್ಲಿ ದೈವಶಕ್ತಿ ತುಂಬ್ಕೊಂಡ ಆತ್ಮಗಳು ಮಾತ್ರ ಇಳಿತವೆ. ಅದಕ್ಕೆ ಕೆಲವೇ ಮಂದಿ ಜ್ಞಾನಕ್ಕೆ ಬರ್ತಾರೆ, ಕೆಲವೇ ಮಂದಿ ದೈವಶಕ್ತಿ ತುಂಬ್ಕೊಂತಾರಲ್ಲ, ಕೆಲವೇ ಮಂದಿ ಇಳಿತಾರೆ ಸತ್ಯಯುಗದಲ್ಲಿ. ಬಾಬಾ ಏನು ಹೇಳ್ತಾ ಇದ್ದಾರೆ? ನೀವು ಮಕ್ಕಳು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ನಾವೀಗ ಮನೆಗೆ ಹೋಗಬೇಕಾಗಿದೆ. ಈ ಶರೀರವನ್ನು ಬಿಡಬೇಕಾಗಿದೆ. ತಾನು ಸತ್ತರೆ ತನ್ನ ಪಾಲಿಗೆ ಜಗತ್ತೇ ಸತ್ತಂತೆ. ಕೇವಲ ತನ್ನನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಅಂದರೆ ಜಗತ್ತಿನಲ್ಲಿ ಆಕರ್ಷಣೆ, ಮೋಹ ಮಮತ್ವ ಇಟ್ಕೋಬಾಡ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಇನ್ನೂ 84 ಜನ್ಮದ ಸಂಸಾರ ಜೊತೆಗೆ ಇರ್ತತೆ ನಮಗೆ. ಈಗ ಇದು ಒಂದೇ ಜನ್ಮದ ಸಂಸಾರ ಅಲ್ಲ, ಮತ್ತು ಜನ್ಮದ ಸಂಸಾರಕ್ಕೆಲ್ಲ ಸುಖ ಕೊಡೋಕ್ಕೇನು ಬೇಕು? ಆತ್ಮದಾಗ ನಮಗೆ ಬೇಕಲ್ಲ ಆಸ್ತಿ. ಈಗ ಎಲ್ಲ ಜನ್ಮಗಳಲ್ಲಿ ಸುಖವಾಗಿರೋಕ್ಕೆ ತುಂಬ್ಕೋಬೇಕಂದ್ರೆ ಏನು ಮಾಡಬೇಕು? ಇದು ಒಂದು ಜನ್ಮ ಎಲ್ಲದರಿಂದ ಬುದ್ಧಿಯನ್ನು ತೆಗೆದು ಬಾಬಾನ ನೆನಪು ಮಾಡಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ? ಈ ಹಳೆಯ ಶರೀರವನ್ನಂತೂ ಬಿಡಲೇಬೇಕಾಗಿದೆ. ಈ ಪ್ರಪಂಚವೂ ಹಳೆಯದಾಗಿದೆ. ಹೇಗೆ ಹಳೆಯ ಮನೆಯಲ್ಲಿ ಕುಳಿತುಕೊಂಡು ಹೊಸ ಮನೆಯ ಸಮ್ಮುಖದಲ್ಲಿ ತಯಾರಾಗುತ್ತಿದ್ದರೆ ಇದು ನಮಗಾಗಿ ತಯಾರಾಗುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ. ಇದರಲ್ಲಿ ಇದನ್ನು ಮಾಡಿಸಿ, ಇದನ್ನು ಮಾಡಿ ಎಂದು ಬುದ್ಧಿ ಹೊಸ ಮನೆಯ ಕಡೆ ಹೋಗುತ್ತದೆ. ಮಮತೆಯೆಲ್ಲವೂ ಆ ಹಳೆಯ ಪ್ರಪಂಚದಿಂದ ಕಳೆದು ಹೊಸದರೊಂದಿಗೆ ಜೋಡಣೆಯಾಗುತ್ತದೆ. ಅದಂತೂ ಹದ್ದಿನ ಮಾತಾಯಿತು. ಇದು ಬೇಹದ್ದಿನ ಪ್ರಪಂಚದ ಮಾತಾಗಿದೆ. ಹಳೆಯ ಪ್ರಪಂಚದಿಂದ ಮಮತ್ವವನ್ನು ಕಳೆಯಬೇಕಾಗಿದೆ ಮತ್ತು ಹೊಸ ಪ್ರಪಂಚದೊಂದಿಗೆ ಜೋಡಿಸಬೇಕಾಗಿದೆ. ಅಂದರೆ ಅಲ್ಲೇನು, ಇಲ್ಲಿ ಈ ಥರ ಕಟ್ಟಬೇಕು, ಅಲ್ಲಿ ಈ ಥರ ಕಟ್ಟಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ತಿರ್ತೀವಲ್ಲ, ಅದರಂತೆ ಇಲ್ಲಿ ಬಾಬಾ ಏನಂತಾರೆ, ನಾನು ಸತ್ಯಯುಗದಲ್ಲೇ ಬರಬೇಕು, ಆದಿಯಲ್ಲಿ ಬರಬೇಕು, ರಾಜ್ಯವ ತಿಲಕ ಇಟ್ಕೋಬೇಕು, ಶ್ರೇಷ್ಠ ಪದವಿ ಪಡಿಬೇಕು, ಅದು ಆ ಪುರುಷಾರ್ಥ ಮಾಡಬೇಕು, ಇದು ಹೊಸ ಪ್ರಪಂಚದ ಯೋಚನೆಗಳು ಇರಲಿ ನಿಮ್ಮಲ್ಲಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈ ಹಳೆಯ ಪ್ರಪಂಚವಂತೂ ಸಮಾಪ್ತಿಯಾಗಲಿದೆ ಎಂದು ಗೊತ್ತಿದೆ. ಹೊಸ ಪ್ರಪಂಚವು ಸ್ವರ್ಗವಾಗಿದೆ. ಅದರಲ್ಲಿ ನಾವು ರಾಜ್ಯಭಾಗ್ಯವನ್ನು ಪಡೆಯುತ್ತೇವೆ. ಎಷ್ಟು ಯೋಗದಲ್ಲಿರುತ್ತೀರೋ, ಜ್ಞಾನದ ಧಾರಣೆ ಮಾಡುತ್ತೀರೋ, ಅನ್ಯರಿಗೆ ತಿಳಿಸುತ್ತೀರೋ ಅಷ್ಟು ಖುಷಿಯ ನಶೆ ಇರುವುದು. ಬಹಳ ದೊಡ್ಡ ಪರೀಕ್ಷೆಯಾಗಿದೆ. ನಾವು ಸ್ವರ್ಗದ 21 ಜನ್ಮಗಳಿಗಾಗಿ ಆಸ್ತಿಯನ್ನು ಪಡೆಯುತ್ತಿದ್ದೇವೆ. ಸೌಕರ್ಯರಾಗುವುದು ಒಳ್ಳೆಯದಲ್ಲವೇ? ದೀರ್ಘಾಯುಷ್ಯ ಸಿಕ್ಕಿದರೆ ಒಳ್ಳೆಯದೇ ಅಲ್ಲವೇ? ಸೃಷ್ಟಿ ಚಕ್ರವನ್ನು ನೆನಪು ಮಾಡುತ್ತೀರಿ.
ನೋಡ್ರಿ ಬಾಬಾ ಏನಂತಾರೆ, ಎಷ್ಟೆಷ್ಟು ಅನ್ಯರಿಗೆ ತಿಳಿಸ್ತೀರೋ ಅಷ್ಟು ಖುಷಿ ಇರ್ತೀರಿ ಅಂತಾರೆ. ಆದರೆ ಫಸ್ಟ್ ಯಾರಾದರೂ ಸೇವೆಗೆ ಹೋಗುವಾಗ ಎಲ್ಲಿ ಅಯ್ಯೋ ಅಷ್ಟು ದೂರ ಕಷ್ಟ ಆಗ್ತತೆ, ತ್ರಾಸ ಆಗ್ತತೆ, ಇವು ಯೋಚನೆಗಳು ಬೇಡ. ಅಲ್ಲಿ ಹೋಗಿ ನೋಡ್ರಿ, ನಾವು ಅವರಿಗೆ ಬಾಬಾನ ಜೊತೆ ಮಾಡಿಕೊಟ್ಟಾಗ, ಸ್ವಲ್ಪ ಜ್ಞಾನ ಹೇಳಿದಾಗ ಆ ಖುಷಿಯಲ್ಲಿ ಅವ್ರ ಆ ಮುಖದ ಖುಷಿಯಲ್ಲಿ ನೋಡಿದರೆ ಸಾಕು, ಎಷ್ಟು ಆನಂದ ಆಗ್ತೈತೆ. ಅವರ ಆಶೀರ್ವಾದ, ಆ ಖುಷಿ, ಅದನ್ನು ಅನುಭವ ಮಾಡಬೇಕು. ಈಗ ಯಾರೆಷ್ಟು ತಮ್ಮ ಸಮಾನರನ್ನಾಗಿ ಮಾಡುವರೋ ಅಷ್ಟು ಲಾಭವಿದೆ. ರಾಜರಾಗಬೇಕೆಂದರೆ ಪ್ರಜೆಗಳನ್ನು ತಯಾರು ಮಾಡಬೇಕಾಗಿದೆ. ಪ್ರದರ್ಶನಿಯಲ್ಲಿ ಎಷ್ಟೊಂದು ಮಂದಿ ಬರುತ್ತಾರೆ, ಅವರೆಲ್ಲರೂ ಪ್ರಜೆಗಳಾಗುತ್ತಾ ಹೋಗುವರು. ಏಕೆಂದರೆ ಈ ಅವಿನಾಶಿ ಜ್ಞಾನದ ವಿನಾಶವಂತೂ ಆಗುವುದಿಲ್ಲ. ಅಂದರೆ ಕೆಲವರು ಶಿಬಿರ ಹೇಳುವಾಗ ಎಷ್ಟು ಹೇಳಿದ್ರು ಇವರೇನು ಬರ್ತಾರೇನೋ ಅಂತ ಈ ಥರ ಸಂಕಲ್ಪ ಮಾಡ್ತಾರೆ. ಅಲ್ಲಿ ನಾವು ಎಲ್ಲರೂ ಬಾಬನ ಮಕ್ಕಳು ಆಗ್ತಾರಂತ ಅನ್ನೋ ದೃಷ್ಟಿಯಲ್ಲಿ ಹೇಳೋದಲ್ಲ. ಅಟ್ಲೀಸ್ಟ್ ನಿರಾಕಾರ ಭಗವಂತ ಅನ್ನೋದು ಎಲ್ಲರಿಗೂ ಅರ್ಥ ಆಗಬೇಕಲ್ಲ. ಅದಕ್ಕೆ ನಾವು ಎಲ್ಲರಿಗೂ ಅಲ್ಲಿ ಬಾಬಾ ಏನೋ ಒಂದು ಇಂಟೆನ್ಷನ್ ಇಟ್ಕೊಂಡೇ ಎಲ್ಲವುದು ಹೇಳಿರ್ತಾರೆ, ಸೇವೆ ಎಲ್ಲ. ಅದಕ್ಕೆ ಬಾಬಾ ಏನು ಹೇಳ್ತಾರೋ ಅದನ್ನು ನಾವು ಮಾಡೋದು ಕಲಿಬೇಕು. ನಾವು ಪವಿತ್ರರಾಗಿ ಪವಿತ್ರ ಪ್ರಪಂಚದ ಮಾಲೀಕರಾಗಬೇಕೆಂಬುದು ಬುದ್ಧಿಯಲ್ಲಿ ಬಂದು ಬಿಡುವುದು. ಹೆಚ್ಚು ಪುರುಷಾರ್ಥ ಮಾಡಿದರೆ ಶ್ರೇಷ್ಠ ಪದವಿಯನ್ನು ಪಡೆಯುವಿರಿ, ಇಲ್ಲದಿದ್ದರೆ ಪ್ರಜೆಗಳಲ್ಲಿಯೂ ಕಡಿಮೆ ಪದವಿಯಾಗುವುದು. ನಂಬರ್ ವಾರಂತೂ ಇರುತ್ತಾರಲ್ಲವೇ, ರಾಮರಾಜ್ಯದ ಸ್ಥಾಪನೆಯಾಗುತ್ತಿದೆ, ರಾವಣ ರಾಜ್ಯದ ವಿನಾಶವಾಗಿ ಬಿಡುವುದು. ಸತ್ಯಯುಗದ ದೇವತೆಗಳು ಇರುತ್ತಾರೆ. ತಂದೆ ತಿಳಿಸಿದ್ದಾರೆ, ನೆನಪಿನ ಯಾತ್ರೆಯಿಂದ ನೀವು ಸತೋಪ್ರಧಾನ ಪ್ರಪಂಚದ ಮಾಲೀಕರಾಗುತ್ತೀರಿ. ರಾಜ ಪ್ರಜೆ ಎಲ್ಲರೂ ಮಾಲೀಕರಾಗುತ್ತಾರೆ. ನಮ್ಮ ಭಾರತವು ಎಲ್ಲಕ್ಕಿಂತ ಶ್ರೇಷ್ಠವಾಗಿದೆ ಎಂದು ಪ್ರಜೆಗಳು ಹೇಳುವರು. ಅವಶ್ಯವಾಗಿ ಭಾರತವು ಶ್ರೇಷ್ಠವಾಗಿತ್ತು, ಈಗ ಆ ರೀತಿ ಇದೆಯೇ? ಮೊದಲು ಅವಶ್ಯವಾಗಿ ಶ್ರೇಷ್ಠವಾಗಿತ್ತು, ಈಗಂತೂ ಬಹಳ ಬಡ ಭಾರತವಾಗಿ ಬಿಟ್ಟಿದೆ. ಪ್ರಾಚೀನ ಭಾರತವು ಎಲ್ಲಕ್ಕಿಂತ ಸೌಕಾರನಾಗಿತ್ತು. ನಿಮಗೆ ತಿಳಿದಿದೆ, ಅವಶ್ಯವಾಗಿ ಭಾರತವಾಸಿಗಳು ಎಲ್ಲರಿಗಿಂತ ಶ್ರೇಷ್ಠ ದೇವಿ ದೇವತಾ ಕುಲದವರಾಗಿದ್ದಿರಿ. ಮತ್ಯಾರಿಗೂ ದೇವತೆಗಳೆಂದು ಹೇಳಲಾಗುವುದಿಲ್ಲ. ಈಗ ನೀವು ಮಕ್ಕಳು ಇದನ್ನು ಓದುತ್ತೀರಿ ಮತ್ತು ಇದನ್ನು ಅನ್ಯರಿಗೂ ತಿಳಿಸಬೇಕಾಗಿದೆ. ಮನುಷ್ಯನಿಗೆ ತಿಳಿಸಬೇಕಲ್ಲವೇ? ನಿಮ್ಮ ಬಳಿ ಚಿತ್ರಗಳು ಇವೆ, ನೀವು ಸಿದ್ಧ ಮಾಡಿ ತಿಳಿಸಿ. ಇವರು ಈ ಪದವಿಯನ್ನು ಹೇಗೆ ಪಡೆದರು? ತಿಥಿ ತಾರೀಕು ಎಲ್ಲದರ ಸಹಿತವಾಗಿ ನೀವು ಸಿದ್ಧ ಮಾಡಬಹುದು. ಈಗ ಶಿವತಂದೆಯಿಂದ ಪುನಃ ಈ ಪದವಿಯನ್ನು ಪಡೆಯುತ್ತಿದ್ದೀರಿ. ಅವರ ಚಿತ್ರವೂ ಇದೆ. ಶಿವನು ಪರಮಪಿತ ಪರಮಾತ್ಮನಾಗಿದ್ದಾರೆ. ತಂದೆ ತಿಳಿಸುತ್ತಾರೆ, ಬ್ರಹ್ಮರವರ ಮೂಲಕ ನಿಮಗೆ ಯೋಗ ಬಲದಿಂದ 21 ಜನ್ಮಗಳ ಆಸ್ತಿಯು ಸಿಗುತ್ತದೆ. ನೀವು ಸೂರ್ಯವಂಶಿ, ದೇವಿ ದೇವತೆಗಳು, ವಿಷ್ಣುಪುರಿಯ ಮಾಲೀಕರಾಗುತ್ತೀರಿ. ಶಿವ ತಂದೆಯು ದಾದಾ ಬ್ರಹ್ಮರವರ ಮೂಲಕ ಈ ಆಸ್ತಿಯನ್ನು ಕೊಡುತ್ತಿದ್ದಾರೆ. ಮೊದಲು ಇವರ ಆತ್ಮವು ಕೇಳಿಸಿಕೊಳ್ಳುತ್ತದೆ, ಆತ್ಮವೇ ಧಾರಣೆ ಮಾಡುತ್ತದೆ. ಮೂಲ ಮಾತು ಇದಾಗಿದೆ. ಶಿವನ ಚಿತ್ರವನ್ನು ತೋರಿಸುತ್ತಾರೆ. ಈ ಚಿತ್ರವು ಪರಮಪಿತ ಪರಮಾತ್ಮ ಶಿವನದಾಗಿದೆ. ಬ್ರಹ್ಮ ವಿಷ್ಣು ಶಂಕರರು ಸೂಕ್ಷ್ಮತನದ ದೇವತೆಗಳಾಗಿದ್ದಾರೆ. ಪ್ರಜಾಪಿತ ಬ್ರಹ್ಮನು ಅವಶ್ಯವಾಗಿ ಇಲ್ಲಿಯೇ ಬೇಕಲ್ಲವೇ? ಪ್ರಜಾಪಿತ ಬ್ರಹ್ಮನ ಮಕ್ಕಳು ಬ್ರಹ್ಮಕುಮಾರ ಕುಮಾರಿಯರು ಅನೇಕರಿದ್ದಾರೆ. ಎಲ್ಲಿಯವರೆಗೆ ಬ್ರಹ್ಮನ ಮಕ್ಕಳಾಗುವುದಿಲ್ಲವೋ ಅಲ್ಲಿಯವರೆಗೆ ಬ್ರಾಹ್ಮಣರಾಗುವುದಿಲ್ಲ. ಅಂದ ಮೇಲೆ ಶಿವತಂದೆಯಿಂದ ಆಸ್ತಿಯನ್ನು ಹೇಗೆ ತೆಗೆದುಕೊಳ್ಳುವರು? ಕುಕವಂಶಾವಳಿಯಂತೂ ಆಗಲು ಸಾಧ್ಯವಿಲ್ಲ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ? ಮುಖವಂಶಾವಳಿ ಎಂದು ಗಾಯನವಿದೆ. ಅಂದರೆ ಏನು ಹೇಳ್ತಾ ಇದ್ದಾರೆ ಬಾಬಾ? ಎಲ್ಲಿಯ ತನಕ ಬ್ರಹ್ಮನ ಮೂಲಕ ಮಕ್ಕಳಾಗಲ್ಲೋ ಅಲ್ಲಿಯವರೆಗೆ ಬ್ರಾಹ್ಮಣರು ಆಗಲ್ಲ. ಅಂದರೆ ಬ್ರಾಹ್ಮಣರಂದರೆ ಬ್ರಹ್ಮಜ್ಞಾನ ಬಲ್ಲವರು. ಅಂದರೆ ಈ ಸೃಷ್ಟಿನ ಸ್ಥಾಪನೆ ಮಾಡತ್ತಾ ಹೆಂಗದನ, ಹೆಂಗೆ ಸ್ಥಾಪನೆ ಮಾಡ್ತಾನೆ, ಹೆಂಗೆ ಪಾಲನೆ ಮಾಡ್ತಾನೆ, ಹೆಂಗೆ ವಿನಾಶ ಮಾಡ್ತಾನೆ, ಆ ಪರಮಾತ್ಮ ಭಗವಂತ ಹೆಂಗದನ ಇದನ್ನು ತಿಳ್ಕೊಬೇಕಂತ ಋಷಿಮುನಿಗಳು ಒಂಟಿ ಕಾಲಲ್ಲೇ ತಪಸ್ಸು ಮಾಡಿದರು. ಆದರೂ ನೇತಿ ಅಂದರು, ನಮಗೆ ಅರಿಯೋಕ್ಕಾಗಲಿಲ್ಲ ಅಂದರು. ಆ ಜ್ಞಾನ ದೊಡ್ಡ ದೊಡ್ಡ ಜಗದ್ಗುರುಗಳು 108 ಜಗದ್ಗುರುಗಳಿಗೂ ಗೊತ್ತಿಲ್ಲ. ಅಂದರೆ ನಾವು ಎಂಥ ಶ್ರೇಷ್ಠ ಆತ್ಮ. ಅದು ಬ್ರಹ್ಮನ ಮುಖ ಕಮಲದಿಂದ ಬಂದ ಜ್ಞಾನದಿಂದ ಮಾತ್ರ ಈ ಸತ್ಯ ಜ್ಞಾನ ಗೊತ್ತಾಗ್ತದೆ. ಆಗ ನಾವು ಬ್ರಾಹ್ಮಣರಾಗ್ತೀವಿ. ಅವರು ಮಾತ್ರ ಈ ಬ್ರಹ್ಮಜ್ಞಾನದಿಂದ ಮತ್ತೆ ಸ್ವರ್ಗದಲ್ಲಿ ದೇವತಾ ಪದವಿ ಪಡಿತಾರೆ. ಅದಕ್ಕೆ ಬಾಬಾ ಏನು ಹೇಳ್ತಾ ಇದ್ದಾರೆ? ಮುಖವಂಶಾವಳಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ಆ ಗುರುಗಳಿಗೆ ಅನುಯಾಯಿಗಳಿರುತ್ತಾರೆ. ಇಲ್ಲಿ ನೀವು ಒಬ್ಬರಿಗೆ ತಂದೆ ಶಿಕ್ಷಕ ಸದ್ಗುರುವೆಂದು ಹೇಳುತ್ತೀರಿ. ನೀವು ಇವರಿಗೂ
ಸಹ ಹೇಳುವುದಿಲ್ಲ. ಯಾರಿಗೆ? ಬ್ರಹ್ಮ ತಂದೆಗೂ ಗುರು ಅಂತ ಹೇಳಲ್ಲ. ನಿರಾಕಾರ ಶಿವ ತಂದೆಯಾಗಿದ್ದಾರೆ, ಜ್ಞಾನ ಸಾಗರನಾಗಿದ್ದಾರೆ. ಸೃಷ್ಟಿಯ ಆದಿ ಮಧ್ಯ ಹಂತದ ಜ್ಞಾನವನ್ನು ತಿಳಿಸುತ್ತಾರೆ. ಶಿಕ್ಷಕನು ಸಹ ಆ ನಿರಾಕಾರನಾಗಿದ್ದಾರೆ. ಸಾಕಾರದ ಮೂಲಕ ಜ್ಞಾನವನ್ನು ತಿಳಿಸುತ್ತಾರೆ. ಆತ್ಮವೇ ಮಾತನಾಡುತ್ತದೆ. ನನ್ನ ಶರೀರಕ್ಕೆ ತೊಂದರೆ ಕೊಡಬೇಡಿ ಎಂದು ಆತ್ಮವೇ ಹೇಳುತ್ತದೆ. ಆತ್ಮವು ದುಃಖಿಯಾದಾಗ ತಿಳುವಳಿಕೆ ಕೊಡಲಾಗುತ್ತದೆ. ಆಗ ವಿನಾಶವು ಸಮ್ಮುಖದಲ್ಲಿ ನಿಂತಿರುತ್ತದೆ. ಪಾರಲೌಕಿಕ ತಂದೆಯು ಅಂತ್ಯದಲ್ಲಿ ಎಲ್ಲರನ್ನು ಹಿಂತಿರುಗಿ ಕರೆದುಕೊಂಡು ಹೋಗಲು ಬರುತ್ತಾರೆ. ಬಾಕಿ ಏನೆಲ್ಲವೂ ಇದೆಯೋ ಅದೆಲ್ಲವೂ ವಿನಾಶವಾಗಲಿದೆ. ಇದಕ್ಕೆ ಮೃತ್ಯು ಲೋಕವೆಂದು ಹೇಳಲಾಗುತ್ತದೆ. ಸ್ವರ್ಗವಂತೂ ಈ ಪೃಥ್ವಿಯ ಮೇಲೆ ಇರುತ್ತದೆ. ದಿಲ್ವಾಡ ಮಂದಿರವು ಮಾಡಲ್ಪಟ್ಟಿದೆ. ಅದರಲ್ಲಿ ಕೆಳಗೆ ತಪಸ್ಸು ಮಾಡುತ್ತಿರುತ್ತಾರೆ. ಮೇಲೆ ಸ್ವರ್ಗವಿದೆ, ಇಲ್ಲವೆಂದರೆ ಇನ್ನೆಲ್ಲಿ ತೋರಿಸುವುದು? ಮೇಲೆ ದೇವತೆಗಳ ಚಿತ್ರವನ್ನು ತೋರಿಸುತ್ತಾರೆ. ಅಂದರೆ ಸ್ವರ್ಗವು ಮೇಲಿರುತ್ತದೆ ಎಂದಲ್ಲ. ಅವರು ಇಲ್ಲಿಯೇ ಇರುವರಲ್ಲವೇ? ತಿಳಿಸುವ ಬಹಳ ಯುಕ್ತಿ ಬೇಕು. ಮಂದಿರಗಳಲ್ಲಿ ಹೋಗಿ ತಿಳಿಸಿ, ಇದು ಶಿವ ತಂದೆಯ ನೆನಪಾರ್ಥವಾಗಿದೆ. ಆ ಶಿವ ತಂದೆಯೇ ನಮಗೆ ಓದಿಸುತ್ತಿದ್ದಾರೆ. ಶಿವನು ವಾಸ್ತವದಲ್ಲಿ ಬಿಂದುವಾಗಿದ್ದಾರೆ. ಆದರೆ ಬಿಂದುವಿಗೆ ಪೂಜೆ ಮಾಡುವುದು ಹೇಗೆ? ಹೂವು ಹಣ್ಣುಗಳನ್ನು ಅರ್ಪಿಸುವುದು ಹೇಗೆ? ಆದ್ದರಿಂದ ದೊಡ್ಡ ರೂಪವನ್ನಾಗಿ ಮಾಡಿಬಿಟ್ಟಿದ್ದಾರೆ. ಆದರೆ ಶಿವನು ಇಷ್ಟು ದೊಡ್ಡ ಗಾತ್ರದಲ್ಲಿಲ್ಲ. ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವ ನಕ್ಷತ್ರವೆಂದು ಗಾಯನವಿದೆ. ಅವರು ಇರುವುದೇ ಅತಿ ಸೂಕ್ಷ್ಮ ಬಿಂದುವಾಗಿದ್ದಾರೆ. ಆತ್ಮವು ದೊಡ್ಡ ವಸ್ತುವಾಗಿದ್ದರೆ ವಿಜ್ಞಾನಿ ಮೊದಲಾದವರು ಕೂಡಲೇ ಅದನ್ನು ಹಿಡಿದುಕೊಂಡು ಬಿಡುತ್ತಿದ್ದರು. ತಂದೆಯು ಅಷ್ಟು ಕೋಟಿ ಸೂರ್ಯ ತೇಜೋಮಯನೂ ಆಗಿಲ್ಲ. ಕೆಲವು ಭಕ್ತರು ಸಹ ಇಲ್ಲಿಗೆ ಬರುತ್ತಾರೆ. ನಮಗೆ ಕೇವಲ ಈ ಚೆಹರೆಯಷ್ಟೇ ಕಾಣುತ್ತದೆ. ಆಗ ತಂದೆಯು ತಿಳಿಸುತ್ತಾರೆ, ಇವರಿಗೆ ಪರಮಪಿತ ಪರಮಾತ್ಮನ ಪೂರ್ಣ ಪರಿಚಯ ಸಿಕ್ಕಿಲ್ಲ. ಇನ್ನೂ ಇವರ ಅದೃಷ್ಟವೇ ತೆರೆದಿಲ್ಲ. ಎಲ್ಲಿಯವರೆಗೆ ತಂದೆಯನ್ನು ಅರಿತುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ನಾವು ಆತ್ಮರು ಬಿಂದು ಸಮಾನರಾಗಿದ್ದೇವೆ. ಶಿವ ತಂದೆಯು ಬಿಂದುವಾಗಿದ್ದಾರೆ. ಅವರನ್ನು ನೆನಪು ಮಾಡಬೇಕೆಂದು ಅರ್ಥವಾಗುವುದಿಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ? ಕೆಲವರು ಬರ್ತಾರೆ, ಹೊಸಬರು ಬಂದಾಗ ಅಂದರೆ ಸೂಕ್ಷ್ಮವಾಗಿ ತಂದೆ ನಿರಾಕಾರ ಅನ್ನೋದು ಅನುಭವ ಆಗಬೇಕಂದ್ರೂ ಬಹಳ ಪುಣ್ಯ ಇರಬೇಕು. ಕೆಲವರು ಒಂದು ಮಾತೇ ಇದ್ಲು, ಅಮೃತ ವೇಳೆ ಎದ್ದೇಳ್ತೀರೇನು ನೀವು ಅಂದರೆ, ಇಲ್ಲ ನಾನು ಎದ್ದೇಳಲ್ಲ, ನಾನು ಭಗವಂತ ಬಂದಾನಂತ ನನಗೆ ಅನ್ನಿಸ್ತಾ ಇಲ್ಲ ಅಂತದ್ದು. ಮತ್ತು ಎಷ್ಟು ಜ್ಞಾನ ಎಲ್ಲ ಪ್ರತಿಯೊಂದು ಪಾಯಿಂಟ್ಸ್ ಬರ್ಕೊಂತಿದ್ರು. ಮತ್ತು ನೀವು ಕ್ಲಾಸಿಗೆ ಯಾಕೆ ಬರ್ತೀರಿ, ಇಷ್ಟೆಲ್ಲ ಕಷ್ಟ ಬಿದ್ದು ಯಾಕೆ ಬರ್ಕೊಂತೀರಿ ಅಂದರೆ ಇಲ್ಲಿ ನಾನು ಚೆನ್ನಾಗಿ ಅನ್ನಿಸ್ತತೆ ಬರ್ಕೊಂತೀನಿ ಅಂತಿದ್ರು. ಅಂದರೆ ಸೂಕ್ಷ್ಮವಾಗಿ ಬಾಬಾ ಅನ್ನೋದು ಅನುಭವ ಆಗ್ಬೇಕಂದ್ರೂ ಬಹಳ ಪುಣ್ಯ ಇರಬೇಕು. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಕೆಲವರಿಗೆ ಅರ್ಥನೇ ಆಗಲ್ಲ. ಅವರು ನಾವು ಬ್ರಹ್ಮ ತಂದೆನೇ ಪರಮಾತ್ಮ ಅಂತೀವಿ ಅಂತ ತಿಳ್ಕೊಂಬಿಡ್ತಾರ. ಅಂದರೆ ಅವರು ಅದು ನಾವು ಆತ್ಮ, ಶಿವ ತಂದೆನೂ ಆತ್ಮ ಅನ್ನೋದು ಅರ್ಥ ಆಗಬೇಕಂದ್ರೆ ಬಹಳ ಪುಣ್ಯ ಇರಬೇಕು. ಕೆಲವರಿಗೆ ಅರ್ಥ ಆಗಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡು ಯಾವಾಗ ನೆನಪು ಮಾಡುವರೋ ಆಗ ವಿಕರ್ಮ ವಿನಾಶವಾಗುವುದು. ಇಲ್ಲವೆಂದರೆ ಇದಷ್ಟೇ ಕಂಡು ಬರುತ್ತದೆ, ಹೀಗೆ ಕಾಣುತ್ತದೆ, ಹಾಗೆ ಕಾಣುತ್ತದೆ. ಅದಕ್ಕೆ ಮಾಯೆ ವಿಘ್ನವೆಂದು ಹೇಳಲಾಗುತ್ತದೆ. ಈಗಂತೂ ತಂದೆ ಸಿಕ್ಕಿದ್ದಾರೆ ಎಂಬ ಖುಷಿಯಲ್ಲಿದ್ದೀರಿ. ತಂದೆ ತಿಳಿಸುತ್ತಾರೆ, ಕೃಷ್ಣನ ಸಾಕ್ಷಾತ್ಕಾರ ಮಾಡಿ ಬಹಳ ಖುಷಿಯಲ್ಲಿ ನರ್ತನ ಮಾಡುತ್ತಾರೆ. ಅದರಿಂದ ಯಾವುದೇ ಸದ್ಗತಿ ಆಗುವುದಿಲ್ಲ. ಈ ಸಾಕ್ಷಾತ್ಕಾರವಂತೂ ಬಹಳ ಸಹಜವಾಗಿ ಆಗಿಬಿಡುತ್ತದೆ. ಒಂದು ವೇಳೆ ಚೆನ್ನಾಗಿ ಓದಲಿಲ್ಲವೆಂದರೆ ಪ್ರಜೆಗಳಲ್ಲಿ ಹೊರಟು ಹೋಗುವರು. ಸಾಕ್ಷಾತ್ಕಾರದ ಲಾಭವು ಸಿಗಬೇಕಲ್ಲವೇ? ಭಕ್ತಿ ಮಾರ್ಗದಲ್ಲಿ ಬಹಳ ಪರಿಶ್ರಮ ಪಟ್ಟಾಗ ಸಾಕ್ಷಾತ್ಕಾರವಾಗುತ್ತದೆ. ಇಲ್ಲಿ ಸ್ವಲ್ಪ ಪರಿಶ್ರಮ ಪಟ್ಟರೂ ಸಾಕ್ಷಾತ್ಕಾರವಾಗುತ್ತದೆ. ಆದರೆ ಸಾಕ್ಷಾತ್ಕಾರದಿಂದ ಲಾಭವೇನೂ ಇಲ್ಲ. ಅಂದರೆ ಬಾಬಾ ಏನಂತಾರೆ, ನನ್ನ ನೆನಪು ಮಾಡೋದ್ರಿಂದ ವಿಕರ್ಮ ವಿನಾಶ ಆಗ್ತದಾಗಲಿ, ಸಾಕ್ಷಾತ್ಕಾರದಿಂದ ಏನು ಲಾಭ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣಪುರಿಯಲ್ಲಿ ಸಾಧಾರಣ ಪ್ರಜೆಯಾಗಿ ಜನ್ಮ ಪಡೆಯುತ್ತಾರೆ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಶಿವ ತಂದೆಯು ನಮಗೆ ಈ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಖಂಡಿತ ಪವಿತ್ರರಾಗಬೇಕೆಂಬುದು ತಂದೆಯ ಆದೇಶವಾಗಿದೆ. ಆದರೆ ನಮಗೆ ಈ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಆದರೆ ಕೆಲವರು ಪವಿತ್ರರಾಗುವುದಿಲ್ಲ. ಕೆಲವೊಮ್ಮೆ ಪತಿತರು ಸಹ ಮುಚ್ಚಿಟ್ಟುಕೊಂಡು ಬಂದು ಇಲ್ಲಿ ಬಂದು ಬಿಡುತ್ತಾರೆ. ಅಂಥವರು ತಮ್ಮದೇ ನಷ್ಟವನ್ನು ಮಾಡಿಕೊಳ್ಳುತ್ತಾರೆ, ತಮಗೆ ತಾವೇ ಮೋಸ ಮಾಡಿಕೊಳ್ಳುತ್ತಾರೆ. ಅಂದರೆ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುಬನ ಅದೇನು ಪವಿತ್ರ ಸ್ಥಾನ, ಅಲ್ಲಿ ನಾವು ಪತಿತರು ಹೋಗಿ ನೆಗೆಟಿವ್ ಎನರ್ಜಿ ಹರಡಿದ್ದೀವಿ ಅಂದರೆ ಅಲ್ಲಿ ಏನಾಗ್ತತೆ, ಅವರು ಪಾಪ ಆಗ್ತತೆ, ಮೋಸ ಆಗ್ತತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ.
ತಂದೆ ಮೋಸ ಮಾಡುವ ಮಾತಿಲ್ಲ. ತಂದೆಯೊಂದಿಗೆ ಮೋಸ ಮಾಡಿ ಯಾವುದಾದರೂ ಹಣ ತೆಗೆದುಕೊಳ್ಳಬೇಕೆ? ಶಿವತಂದೆಯ ಶ್ರೀಮತದಂತೆ ನಿಯಮಾನುಸಾರವಾಗಿ ನಡೆಯಲಿಲ್ಲವೆಂದರೆ ಅವರ ಗತಿ ಏನಾಗುವುದು? ಅಂಥವರ ಅದೃಷ್ಟದಲ್ಲಿಲ್ಲವೆಂದು ತಿಳಿಯಲಾಗುತ್ತದೆ. ಓದದಿದ್ದರೆ ಇನ್ನೂ ಅನೇಕರಿಗೆ ದುಃಖ ಕೊಡುತ್ತಿರುತ್ತಾರೆ ಅಂದಾಗ ಮೊದಲನೇದಾಗಿ ಭಾಳ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು. ಇನ್ನೊಂದು ಪದವಿಯು ಭ್ರಷ್ಟವಾಗುವುದು. ಅಂದರೆ ನಾವು ಇಲ್ಲಿ ಕ್ಲಾಸಿಗೆ ಬರ್ತಾ ಇದ್ವಿ, ಯೋಗ ಮಾಡ್ತಾ ಇಲ್ಲ, ಪಾಪ ಸುಟ್ಕೊಂಡಿಲ್ಲ ಅಂದರೆ ನಾವು ದುಃಖನೇ ಕೊಡ್ತಾ ಇರ್ತೀವಿ ನಮ್ಮ ಕಠಿಣ ಮಾತುಗಳು, ಕೆಟ್ಟ ಸಂಸ್ಕಾರಗಳಿಂದ. ಅಲ್ಲಿ ಇನ್ನೂ ಏನಾಗ್ತತೆ, ಇಲ್ಲಿ ಹೆಜ್ಜೆ ಇಟ್ಟಲ್ಲಿ ಪದ್ಮ ಅಂದರೆ ಹೆಜ್ಜೆ ಇಟ್ಟಲ್ಲಿ ನಷ್ಟ ಇರ್ತತೆ. ಅಂದರೆ ಒಂದು ತಪ್ಪಿಗೆ 100 ಶಿಕ್ಷೆ ಇರ್ತತೆ. ಅದಕ್ಕೆ ಇಲ್ಲಿ ತಪ್ಪು ಮಾಡಬಾರ್ದು, ಚೆನ್ನಾಗಿ ಓದಬೇಕು. ನಮ್ಮ ಪಾಪಗಳು ಭಸ್ಮ ಆದಂತೆಲ್ಲ, ನಮ್ಮ ದೈವಗುಣಗಳು ಬಂದಂತೆಲ್ಲ ಎಲ್ಲರಿಗೆ ಸುಖ ಕೊಡೋಂಥವ್ರು ನಾವು ಆಗ್ತಾ ಇರ್ತೀವಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಬಾಬಾ ನಾವಂತೂ ಸ್ವರ್ಗದ ಸೂರ್ಯವಂಶಿ ರಾಜ್ಯ ಪದವಿಯನ್ನು ಪಡೆಯುತ್ತೆ ಎಂದು ಮಕ್ಕಳು ಹೇಳುತ್ತಾರೆ. ಇದು ರಾಜಯೋಗವಲ್ಲವೇ? ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನವನ್ನು ಪಡೆಯುತ್ತಾರಲ್ಲವೇ? ಉತ್ತೀರ್ಣರಾಗುವವರಿಗೆ ವಿದ್ಯಾರ್ಥಿ ವೇತನ ಸಿಗುತ್ತದೆ. ಯಾರು ವಿದ್ಯಾರ್ಥಿ ವೇತನ ಪಡೆದಿದ್ದಾರೆಯೋ ಅವರದೇ ಈ ಮಾಲೆ ಮಾಡಲ್ಪಟ್ಟಿದೆ. ಯಾರು ಎಷ್ಟೆಷ್ಟು ತೇರ್ಗಡೆಯಾಗುವರೋ ಆ ರೀತಿಯಲ್ಲಿ ವಿದ್ಯಾರ್ಥಿ ವೇತನ ಸಿಗುವುದು. ಈ ಮಾಲೆಯು ಮಾಡಲ್ಪಟ್ಟಿದೆ. ವಿದ್ಯಾರ್ಥಿ ವೇತನವನ್ನು ಪಡೆಯುವವರು ವೃದ್ಧಿ ಆಗುತ್ತಾ ಸಾವಿರಾರು ಮಂದಿ ಆಗಿಬಿಡುತ್ತಾರೆ. ರಾಜ್ಯ ಪದವಿಯೇ ವಿದ್ಯಾರ್ಥಿ ವೇತನವಾಗಿದೆ. ಯಾರು ಚೆನ್ನಾಗಿ ವಿದ್ಯೆಯನ್ನು ಓದುವರೋ ಅವರು ಗುಪ್ತವಾಗಿರಲು ಸಾಧ್ಯವಿಲ್ಲ. ಅನೇಕ ಹೊಸ ಮಕ್ಕಳು ಸಹ ಹಳಬರಿಗಿಂತಲೂ ಮುಂದೆ ಹೊರಟು ಹೋಗುತ್ತಾರೆ. ಹೇಗೆ ನೋಡಿ, ಕೆಲವರು ಕನ್ಯೆಯರು ಬರುತ್ತಾರೆ, ಹೇಳುತ್ತಾರೆ, ನಮಗೆ ಈ ಜ್ಞಾನವು ಬಹಳ ಇಷ್ಟವಾಗುತ್ತದೆ, ನಾವು ಪ್ರತಿಜ್ಞೆ ಮಾಡುತ್ತೇವೆ, ಈ ಲೌಕಿಕ ವಿದ್ಯೆಯು ಮುಗಿದ ನಂತರ ಮತ್ತೆ ಈ ವಿದ್ಯೆಯಲ್ಲಿ ತೊಡಗುತ್ತೇವೆ, ನಮ್ಮ ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳುತ್ತೇವೆ, ನಾವು ನಮ್ಮ ಸತ್ಯ ಸಂಪಾದನೆ ಮಾಡಿ 21 ಜನ್ಮಗಳಿಗಾಗಿ ಆಸ್ತಿಯನ್ನು ಪಡೆಯುತ್ತೇವೆ. ಇದನ್ನು ಕೇಳಿ ಆಗ ಎಷ್ಟೊಂದು ಖುಷಿ ಆಗುತ್ತದೆ. ತಿಳಿದುಕೊಳ್ಳುತ್ತಾರೆ, ಈ ಆಸ್ತಿಯನ್ನು ಈಗ ಪಡೆಯದಿದ್ದರೆ ಮತ್ತೆಂದಿಗೂ ಪಡೆಯಲು ಸಾಧ್ಯವಿಲ್ಲ. ವಿದ್ಯಾಭ್ಯಾಸದ ಆಸಕ್ತಿ ಇರುತ್ತದೆ ಅಲ್ಲವೇ? ಕೆಲವರಿಗಂತೂ ತಿಳಿದುಕೊಳ್ಳುವ ಆಸಕ್ತಿಯೇ ಇರುವುದಿಲ್ಲ. ಹೊಸಬರಿಗೆ ಎಷ್ಟು ಉತ್ಸಾಹವಿದೆಯೋ ಅಷ್ಟು ಹಳಬರಿಗೂ ಇಲ್ಲ. ಆಶ್ಚರ್ಯವಲ್ಲವೇ? ಅಂಥವರಿಗೆ ಹೇಳಲಾಗುತ್ತದೆ, ಡ್ರಾಮಾನುಸಾರ ಅವರ ಅದೃಷ್ಟದಲ್ಲಿ ಇಲ್ಲವೆಂದರೆ ಭಗವಂತನು ತಾನೇ ಏನು ಮಾಡುವರು? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ತನ್ನ ಬಲಹೀನತೆಗಳನ್ನು ಮುಚ್ಚಿಡುವುದು ಸಹ ಸ್ವಯಂಗೆ ಮೋಸ ಮಾಡಿಕೊಳ್ಳುವುದಾಗಿದೆ. ಆದ್ದರಿಂದ ಎಂದೂ ತಮಗೆ ತಾವು ಮೋಸ ಮಾಡಿಕೊಳ್ಳಬಾರದು. ಅಂದರೆ ನಮ್ಮಲ್ಲಿ ಏನು ಕೊರತೆ ಇರ್ತಾವೋ ಅವನ್ನ ಬಾಬಾಗ ಪತ್ರ ಬರೆದು ತಿಳಿಸ್ಬೇಕು. ಪತ್ರ ಬರೆದು ನಾವು ಅಮೃತ ವೇಳೆ ಧ್ಯಾನ ಮಾಡೋಕ್ಕೆ ಕುಂತಾಗ ಮುಂದಿಟ್ಕೊಂಡು ಕುಂತ್ರೆ ಬಾಬಾನ ದೃಷ್ಟಿ ಬೀಳ್ತತೆ. ಆಗ ನಮಗೆ ಶಕ್ತಿ ತುಂಬ್ತಾರೆ, ಟಚ್ ಕೊಡ್ತಾರೆ, ನಮಗೆ ಒಳ್ಳೆಯ ದಾರಿಯಲ್ಲಿ ನಡೆಸ್ತಾರೆ. ತನ್ನ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳಲು ನಿಯಮಕ್ಕೆ ವಿರುದ್ಧವಾಗಿ ಯಾವುದೇ ಕೆಲಸ ಮಾಡಬಾರದು. ವಿದ್ಯೆಯ ಮೇಲೆ ಆಸಕ್ತಿಯನ್ನಿಟ್ಟುಕೊಳ್ಳಬೇಕು. ತನ್ನ ಸಮಾನರನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ. ವರದಾನ: ಅಮೃತ ವೇಳೆಯ ಸಹಯೋಗ ಅಥವಾ ಶ್ರೀಮತದ ಪಾಲನೆಯ ಮೂಲಕ ಸ್ಮೃತಿಯನ್ನು ಸಮರ್ಥವನ್ನಾಗಿ ಮಾಡಿಕೊಳ್ಳುವಂಥ ಸ್ಮೃತಿ ಸ್ವರೂಪ ಭವ. ತಮ್ಮ ಸ್ಮೃತಿಯನ್ನು ಸಮರ್ಥ ಮಾಡಿಕೊಳ್ಳಬೇಕು ಅಥವಾ ಸ್ವತಃವಾಗಿ ಸ್ಮೃತಿ ಸ್ವರೂಪರು ಆಗಬೇಕೆಂದರೆ ಅಮೃತ ವೇಳೆಯ ಸಮಯದ ಮಹತ್ವವನ್ನು ತಿಳಿದುಕೊಳ್ಳಿರಿ. ಹೇಗೆ ಶ್ರೀಮತವಿದೆಯೋ ಅದರ ಅನುಸಾರವಾಗಿಯೇ ಸಮಯವನ್ನು ಗುರುತಿಸುತ್ತಾ ಸಮಯ ಪ್ರಮಾಣ ನಡೆಯುತ್ತೀರಿ ಎಂದರೆ ಸಹಜವಾಗಿ ಸರ್ವಪ್ರಾಪ್ತಿ ಮಾಡಿಕೊಳ್ಳಬಹುದು ಹಾಗೂ ಪರಿಶ್ರಮದಿಂದ ಮುಕ್ತರಾಗಿ ಬಿಡುತ್ತೀರಿ. ಪ್ರತಿಯೊಂದು ಕರ್ಮವನ್ನು ಅಮೃತ ವೇಳೆಯ ಮಹತ್ವವನ್ನು ತಿಳಿದುಕೊಂಡು ನಡೆಯುವುದರಿಂದ ಮಹತ್ವ ಪ್ರಮಾಣವಾಗಿರುತ್ತದೆ. ಆ ಸಮಯದಲ್ಲಿ ವಿಶೇಷವಾದ ಶಾಂತಿ ಇರುತ್ತದೆ. ಆದ್ದರಿಂದ ಸಹಜವಾಗಿ ಸ್ಮೃತಿಯನ್ನು ಸಮರ್ಥವನ್ನಾಗಿ ಮಾಡಿಕೊಳ್ಳಬಹುದು. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಅಮೃತ ವೇಳೆ ಆಗ 1 ತಾಸು ಧ್ಯಾನ ಮಾಡೋದೊಂದೇ, ಆಮೇಲೆ 8 ತಾಸು ಧ್ಯಾನ ಮಾಡೋದೊಂದೇ, ಅಷ್ಟು ಶಕ್ತಿ ಇರ್ತತೆ. ಆಗ ನಾವು ಶಕ್ತಿ ತುಂಬಿಕೊಂಡಾಗ ಅಂದರೆ ಸದಾ ಸಮರ್ಥ ಸಂಕಲ್ಪಗಳಿಂದ ಆತ್ಮ ಸ್ಮೃತಿ ಸ್ವರೂಪ ಆಗ್ತತೆ. ಸಮಯದ ಮಹತ್ವ ಅಂದರೆ ಸಂಘಟನೆಯಲ್ಲಿ ನಾವು ಯೋಗ ಮಾಡೋದ್ರಿಂದ ಅಲ್ಲಿ ಶಕ್ತಿ ಸಿಗ್ತತೆ. ಹೌದಾ? ಮಧುಬನ ಅದು ನಮಗೆ ವರದಾನ ಭೂಮಿ, ವರದಾನ ಸಿಗ್ತತೆ. ಹೀಗೆ ಕೆಲವೊಂದು ಎಲ್ಲೆಲ್ಲಿ ನಮಗೆ ಚೆನ್ನಾಗಿ ಶಕ್ತಿ ಸಿಗ್ತತೋ ಅದರ ಇದು ಉಪಯೋಗ ಪಡ್ಕೊಂಡು ಸ್ಮೃತಿ ಸ್ವರೂಪರಾಗ್ರಿ ಅಂತ ವರದಾನ ಕೊಡ್ತಾ ಇದ್ದಾರೆ ಬಾಬಾ. ಸ್ಲೋಗನ್: ನೆನಪು ಮತ್ತು ನಿಸ್ವಾರ್ಥ ಸೇವೆಯ ಮೂಲಕ ಮಾಯಾಜೀತ್ ಆಗುವವರೇ ಸದಾ ವಿಜಯಿಯಾಗಿರುತ್ತಾರೆ.
ಅವ್ಯಕ್ತ ಸೂಚನೆ ಸಂಘಟಿತ ರೂಪದಲ್ಲಿ ನೀವು ಬ್ರಾಹ್ಮಣ ಮಕ್ಕಳ ಪರಸ್ಪರ ಸಂಪರ್ಕದ ಭಾಷೆ ಅವ್ಯಕ್ತ ಭಾಷೆ ಆಗಿರಬೇಕು. ಹೇಗೆ ಪರಿಸ್ಥಿತಿ ಅಥವಾ ಆತ್ಮರು ಆತ್ಮಗಳೊಂದಿಗೆ ಮಾತನಾಡುತ್ತಿದ್ದಾರೆ. ಇದಕ್ಕಾಗಿ ಯಾರು ಹೇಳಿರುವ ತಪ್ಪನ್ನು ಸಂಕಲ್ಪದಲ್ಲಿಯೂ ಸ್ವೀಕಾರ ಮಾಡಬಾರದು ಮತ್ತು ಮಾಡಿಸಬಾರದು. ಯಾವಾಗ ಇಂಥ ಸ್ಥಿತಿಯಾಗುವುದೋ ಆಗ ತಂದೆಯ ಶುಭಕಾಮನೆ ಏಕಮತದ ಸಂಘಟನೆ ಅದು ಪ್ರಾಕ್ಟಿಕಲ್ನಲ್ಲಿ ಆಗುತ್ತದೆ ಮತ್ತು ನಿಮ್ಮ ಮೂಲಕ ತಂದೆಯ ಪ್ರತ್ಯಕ್ಷತೆ ಆಗುತ್ತದೆ. ಬಾಬಾ ಏನು ಹೇಳ್ತಾ ಇದ್ದಾರೆ ಅಲ್ಲಿ, ಬ್ರಾಹ್ಮಣರ ಸಂಪರ್ಕದ ಭಾಷೆ ಅವ್ಯಕ್ತ ಭಾಷೆ ಅಂದರೆ ಆತ್ಮದ ಭಾಷೆ. ಆತ್ಮ ಎರಡು ಪವಿತ್ರ ಸ್ವರೂಪ ಇದ್ದಾಗ ಅಲ್ಲೇನಿರ್ತತೆ, ಯಾವ ಶುದ್ಧ ಸಂಕಲ್ಪಗಳಿರ್ತವೆ. ಈ ಥರ ಅವ್ಯಕ್ತ ಭಾಷೆ ಇದ್ದು ಅಲ್ಲಿ ಒಂದು ವೈಬ್ರೇಷನ್ ಹರಡಬೇಕು, ಏಕತೆಯ ಅನುಭವ ಮಾಡಿಸ್ಬೇಕು. ಆಗ ತಂದೆಯ ಪ್ರತ್ಯಕ್ಷತೆ ಆಗ್ತತೆ ಅಂತ ಬಾಬಾ ಹೇಳ್ತಾರೆ. ಒಳ್ಳೆಯದು. ಓಂ ಶಾಂತಿ.